ಭಾವನಾ ಕ್ಷಾತ್ರಿಯ ಹಸಲ್ ಆಲ್ ಡೇ ಲೆಟ್ಸ್ ಗೋ. ಸೂರ್ಯ ಕಿರಣ ಬೆಳಗಾಯ್ತು, ದೃಷ್ಟಿ ಹಾಕು ಸ್ಕ್ರೀನ್ ಮೇಲೆ. ನಮ್ಮ ಲೈಫ್ ಡೈಲಿ ಡು ಫುಲ್ಲು ರಿವೈಂಡು ಸೀನ್ ಮೇಲೆ. ಎಡಿಟು ಮಾಡಿ ಅಪ್ಲೋಡು ಆಗತ್ತೆ ನಮ್ಮ ಪ್ರಯತ್ನ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅದು ಅಮೂಲ್ಯ ರತ್ನ. ನೋಡಿ ಡೈಲಿ ವ್ಲಾಗ್ ನಮ್ಮ ಜರ್ನಿ ಒಂದು ಸಾಧನೆ. ಈ ಭಾವನಾ ಕ್ಷಾತ್ರಿಯ ಸ್ಟೈಲು ಬೇರೆ ಯಾವುದದು ಸಾಧ್ಯನೇ. ಭಾವನಾ ಕ್ಷಾತ್ರಿಯ ಲೆಟ್ಸ್ ಗೆಟ್ ಇಟ್, ನಮ್ಮ ಡೈಲಿ ಗ್ರೈಂಡ್. ವೆಲ್ಕಮ್ ಬ್ಯಾಕ್ ಟು ಭಾವನಾ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರವೆ ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡ್ತಾಯಿದ್ದೀವಿ. ರವೆ ರೊಟ್ಟಿ ಮಾಡೋಕ್ಕೆ 1 kg ರವೆ ತೊಗೊಂಡಿದ್ದೀನಿ ನಾನು. 1 kg ರವೆಗೆ ಅದು 2ರಷ್ಟು ನೀರು ಹಾಕಿ ನೆನೆಸಿಡಬೇಕು ರವೆನ. ಆ್ಯಂಡ್ 2 ಈರುಳ್ಳಿ ಮತ್ತು ನಿಮ್ಮ ಖಾರ ಅಗತ್ಯ ಇರೋ ಮೆಣಸಿನ್ಕಾಯಿ ತೊಗೊಳ್ಳಿ. ಸಬಾಕ್ಸಿ ಸೊಪ್ಪು ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ ಸಬಾಕ್ಸಿ ಸೊಪ್ಪನ್ನ ಯೂಸ್ ಮಾಡಿ. ನೆನೆಸಿಟ್ಟಿರೋ ರವೆಗೆ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನೀಟಾಗಿ ಕಲಸಿ, ಅದು ತೆಳ್ಳಗೆ ಕನ್ಸಿಸ್ಟೆನ್ಸಿ ಇರಬೇಕು. ಹೆಂಚು ಮೇಲೆ ತಟ್ಟೋ ಕನ್ಸಿಸ್ಟೆನ್ಸಿ ಇರಬೇಕು. ಹೆಂಚ್ಕಾದ್ಮೇಲೆ ಎಣ್ಣೆ ಹಾಕಿ, ನಾನಿಲ್ಲಿ ಡೈರೆಕ್ಟ್ ಹೆಂಚು ಮೇಲೆ ಲೋ ಫ್ಲೇಮ್ ಇಟ್ಟು ತಟ್ಕೊಳ್ತಾ ಇದ್ದೀನಿ. ನೀಟಾಗಿ ತಟ್ಟಬೇಕು. ನಾನಿಲ್ಲಿ ತೆಳ್ಳು ಕಲಿಸ್ಕೊಂಡದಿಂದ ಹಂಗೆ ಹೆಂಚು ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೋದು, ಈಸಿಯಾಗಿ ಆಗುತ್ತೆ. ಎಕ್ಸ್ಟ್ರಾ ಇರೋದನ್ನೆಲ್ಲ ಕೈ ತ್ಯಾವ ಮಾಡಿಕೊಂಡು ತೆಕ್ಕೊಳ್ಬೋದು. ಮೇಲ್ಗಡೆ 1 ಸ್ಪೂನ್ ಎಣ್ಣೆ ಹಾಕಿ ರೊಟ್ಟಿನ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಸೈಡ್ ಬೆಂದ ನಂತರ ಕಾರ್ನರ್ಸಿಂದ ರೊಟ್ಟಿನ ತೆಗೀರಿ, ನೀಟಾಗಿ ಬರುತ್ತೆ. ಕಾರ್ನರಿಂದ ತೆಗೆದು ತಿರುಗಿಸಿ ಇನ್ನೊಂದು ಸೈಡು ಬೇಯಿಸ್ಕೊಳ್ಳಿ. 2 ಕಡೆ ನೀಟಾಗಿ ಬೇಯ್ದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೊಟ್ಟಿ. ನಾನಿಲ್ಲಿ ಹೈ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ, ನೀವು ಲೋ ಫ್ಲೇಮಲ್ಲೂ ಬೇಕಾದರೆ ಬೇಯಿಸ್ಕೊಳ್ಬೋದು. ಮಿನಿಮಮ್ 2-3 ಮಿನಿಟ್ಸ್ ಆಗುತ್ತೆ, 1 ರೊಟ್ಟಿ ಆಗುತ್ತೆ. 2 ಕಡೆನೂ ಬೆಂದಾದ್ಮೇಲೆ ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ಇನ್ನೊಂದು ಸೈಡ್ ನಾನು ಟೊಮೊಟೊ ಗೊಜ್ಜು ಮಾಡೋಕ್ಕೆ ಒಂದು ಬಾಣಲಿಲಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಚಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಮತ್ತು ನಿಮ್ಮ ಖಾರಕ್ಕೆ ಅಗತ್ಯ ತಕ್ಕಂತೆ ಮೆಣಸಿನ್ಕಾಯಿನ ಹಾಕ್ಕೊಂಡು 2 ಕಡಲೆಬೇಳೆ ಬ್ರೌನ್ ಆಗೋ ತನಕ ಫ್ರೈ ಮಾಡಿ, ಮೆಣಸಿನ್ಕಾಯಿ ರೋಸ್ಟ್ ಮಾಡಿ. ಅದಾದ ನಂತರ ನಾನು ಟೊಮೆಟೊನ ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ, ನೀವು ಸಣ್ಣದಾಗಿ ಬೇಕಾದರೂ ಹೆಚ್ಕೊಳ್ಬೋದು. ನಾನು ಈರುಳ್ಳಿ ಯೂಸ್ ಮಾಡಿಲ್ಲ, ನೀವು ಈರುಳ್ಳಿ ಬೇಕಾದರೆ ಹಾಕ್ಕೊಳ್ಬೋದು, ನಾನು ಯೂಸ್ ಮಾಡಿಲ್ಲ. ನೀಟಾಗಿ ಫ್ರೈ ಆದ ಉಪ್ಪು ಹಾಕ್ಕೊಳ್ಬೇಕು.
ಉಪ್ಪು ಹಾಕಿದಾಗ ಟೊಮೆಟೊ ಮೆತ್ತಗಾಗುತ್ತೆ, ಬೇಗ ಬೇಯುತ್ತೆ. ನಿಮ್ಮ ರುಚಿಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಟೊಮೆಟೊ ಬೇಗ ಮೆತ್ತಗಾಗ್ಬಿಡುತ್ತೆ ಉಪ್ಪು ಹಾಕಿ ಬೇಯಿಸಿದ್ರೆ. ನೆಕ್ಸ್ಟ್ ನಾನು 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ರೊಟ್ಟಿ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀರನ್ನ ಆ್ಯಡ್ ಮಾಡಿಕೊಂಡು, ನಾನಿಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ರೊಟ್ಟಿಗೆ ಕನ್ಸಿಸ್ಟೆನ್ಸಿಗೆ ಅಗತ್ಯ ಇದ್ದಷ್ಟು ನೀರು ಹಾಕ್ಕೊಂಡು, ಆದಷ್ಟು ತೀರಾ ತೆಳುವೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಹೀಗೆ ಕುದ್ದಾದ್ಮೇಲೆ ಆಫ್ ಮಾಡಿ ಅಷ್ಟೇ. ರೊಟ್ಟಿಗೆ ಟೊಮೊಟೊ ಗೊಜ್ಜು ಕಾಂಬಿನೇಷನ್